ಶುಕ್ರವಾರದ ದಿನ ಮನೆಯ ಮುಖ್ಯ ದ್ವಾರದ ಹೊಸ್ತಿಲನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಪೂಜಿಸುವುದು ಮತ್ತು ಸನಾತನ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಮಂಗಳಕರ. ಶುಕ್ರವಾರ ಈ ಕ್ರಮಬದ್ಧದಲ್ಲಿ ಹೊಸ್ತಿಲ ಪೂಜೆ ಮಾಡುವುದರಿಂದ ಮನೆಗೆ ಲಕ್ಷ್ಮಿ ಆಗಮನವಾಗುತ್ತಾಳೆ. ಸಕಲ ಐಶ್ವರ್ಯ ಮತ್ತು ಸೌಭಾಗ್ಯಗಳನ್ನು ಸಿದ್ಧಿಸುವಂತೆ ಮಾಡುತ್ತಾ ನಮ್ಮ ಲಕ್ಷ್ಮೀದೇವಿ ಮನೆಗೆ ಬರುತ್ತಾರೆ. ಆ ಸರಳ ಪೂಜೆಯ ವಿಧಾನ ಯಾವುದು ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಸಕಲ ಸಮಸ್ಯೆಗೆ ಪರಿಹಾರವನ್ನು ತುಂಬ ಬೇಗನೆ ನೀಡುತ್ತಾರೆ. ಪೂರ್ವ ಸಿದ್ಧತೆ, ಬೆಳಗಿನ ಜಾವದ ಸ್ವಚ್ಛತೆ. ಇನ್ನು ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿಕೊಳ್ಬೇಕು ಅಂದರೆ ಈ ಕೆಲಸಗಳನ್ನು ಮಾಡಲೇಬೇಕು. ಶುಕ್ರವಾರ ಸೂರ್ಯ ಉದಯಕ್ಕೆ ಮುನ್ನ ಎದ್ದು ಮನೆಯ ಮುಂಭಾಗ ಮತ್ತು ಹೊಸ್ತಿಲನ್ನು ಚೆನ್ನಾಗಿ ಗುಡಿಸಿ ನೀರು ಹಾಕಿ ತೊಳೆಯಬೇಕು. ಗೋಮಯ ಅರಿಶಿಣ ನೀರು ಅಂದರೆ ಹೊಸ್ತಿಲಿನ ತೊಳೆದ ನಂತರ ಸ್ವಲ್ಪ ನೀರಿಗೆ ಅರಿಶಿಣ ಅಥವಾ ಗೋಮೂತ್ರ ಬೆರೆಸಿ ಹೊಸ್ತಿಲ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಹೊಸ್ತಿಲ ಅಲಂಕಾರ. ಅರಿಶಿಣ ಮತ್ತು ಕುಂಕುಮವನ್ನು ಹೊಸ್ತಿಲಿಗೆ ಸಂಪೂರ್ಣವಾಗಿ ಹಚ್ಚಬೇಕು. ಅರಿಶಿಣವನ್ನು ಹಚ್ಚಿದ ನಂತರ ಅದರ ಮೇಲೆ ಕುಂಕುಮದಿಂದ ಶುಭ ಸೂಚಕವಾದ ಸ್ವಸ್ತಿಕ್ ಅಥವಾ ಲಕ್ಷ್ಮಿಯ ಪಾದಗಳನ್ನು ಬಿಡಿಸಬೇಕು. ಹೊಸ್ತಿಲಿನ ಎರಡೂ ಬದಿಗಳಲ್ಲೂ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಹೊಸ್ತಿಲಿನ ಮುಂಭಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿಯನ್ನು ಹಾಕಬೇಕು. ಶುಕ್ರವಾರದ ದಿನ ಪದ್ಮ ರಂಗೋಲೆ ಅಥವಾ ಐಶ್ವರ್ಯ ರಂಗೋಲೆ ಹಾಕುವುದು ಲಕ್ಷ್ಮಿಗೆ ಅತ್ಯಂತ ಪ್ರಿಯ. ಮಾವಿನ ಎಲೆಯ ತೋರಣ. ಮುಖ್ಯ ದ್ವಾರಕ್ಕೆ ಹಸಿರು ಮಾವಿನ ಎಲೆ ತೋರಣವನ್ನು ಕಟ್ಟುವುದು ಸಕಾರಾತ್ಮಕವನ್ನು ಮನೆಗೆ ತರುವಂತೆ ಆಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಪೂಜೆಯ ವಿಧಾನ. ಹೊಸ್ತಿಲಿನ ಎರಡೂ ಬದಿಗಳಲ್ಲೂ ಮಣ್ಣಿನ ಅಥವಾ ಹಿತ್ತಾಳೆಯ ಹಣತೆಗಳನ್ನು ಇಟ್ಟು ಅದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ದೀಪದ ಮುಖ ಮನೆಯ ಒಳಮುಖವಾಗಿ ಮಾಡಿರುವಂತೆ ಇರಲಿ. ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂಬ ಸಂಕೇತ. ಪುಷ್ಪಾರ್ಚನೆ. ಹೊಸ್ತಿಲಿಗೆ ಮತ್ತು ದೀಪಗಳಿಗೆ ಹಳದಿ ಅಥವಾ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು. ಧೂಪ ಮತ್ತು ನೈವೇದ್ಯ. ಸಾಂಬ್ರಾಣಿಯನ್ನು ಅಥವಾ ಧೂಪದ ಹೊಗೆಯನ್ನು ಹೊಸ್ತಿಲಿಗೆ ತೋರಿಸಿ ದೇವಿಗೆ ಕಲ್ಕೊಂಡ ಒಣ ದ್ರಾಕ್ಷಿ ಅಥವಾ ಹಾಲಿನಿಂದ ಮಾಡಿದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಹೊಸ್ತಿಲ ಪೂಜೆ ಮಾಡಬೇಕಾದರೆ ಈ ಒಂದು ಮಂತ್ರ ಅತ್ಯಂತ ಶುಭಕರ ಮಂತ್ರ. ಹೊಸ್ತಿಲಿಗೆ ನಮಸ್ಕರಿಸುವಾಗ ಮಹಾಲಕ್ಷ್ಮಿಯ ಸರಳ ಮಂತ್ರವನ್ನು ಹೇಳಬೇಕು. ಮಂತ್ರ ಹೀಗಿದೆ: ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಥವಾ ಸರ್ವಮಂಗಳ ಮಾಂಗಲ್ಯೆ ಶಿವೈ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೊಸ್ತಿಲ ಪೂಜೆ ಮಾಡುವಾಗ ಈ ಮಂತ್ರಗಳನ್ನು ಹೇಳುತ್ತಾ ಶುದ್ಧ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ದೈವ ಅನುಗ್ರಹ ಆಗುತ್ತದೆ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ ಏನೇ ಇದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ.